ಇನ್ನೊಂದು ಗಂಟೆಯಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ನಟರಾಜನ್ ಬರ್ತಾರೆ. ಪರಪ್ಪನ ಅಗ್ರಹಾರದ ಜೈಲಿನ ಆವರಣದಲ್ಲಿರುವಂತಹ ಕೋರ್ಟ್ ಮುಂದೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಶರಣಾಗಲಿದ್ದಾರೆ ಶಶಿಕಲಾ. ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ನಟರಾಜನ್ ಬರ್ತಾರೆ. ಈಗ ಕೃಷ್ಣಗಿರಿಯನ್ನ ಬಿಟ್ಟಿದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಬರ್ತಾರೆ. ಪರಪ್ಪನ ಅಗ್ರಹಾರದ ಜೈಲಿನ ಆವರಣದಲ್ಲಿರುವಂತಹ ಕೋರ್ಟಿನ ಮುಂದೆ ಶಶಿಕಲಾ ಶರಣಾಗ್ತಾರೆ. ಜಡ್ಜ್ ಅಶ್ವಥ್ ನಾರಾಯಣ್ ಮುಂದೆ ಶರಣಾದಂತ ನಂತರ ಜೈಲಿಗೆ ಅಪರಾಧಿಗಳನ್ನ ಶಿಫ್ಟ್ ಮಾಡಲಾಗುತ್ತೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ವಿಚಾರಣೆ ಸಲುವಾಗಿ ವಿಶೇಷ ಕೋರ್ಟ್ನ ಸ್ಥಾಪನೆ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಈಗಾಗಲೇ ಟೈಟ್ ಸೆಕ್ಯೂರಿಟಿ ಇದೆ. ಪೊಲೀಸರ ನಿಯೋಜನೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಿದೆ. ಹಾಗೆ ನಿಷೇಧಾಜ್ಞೆಯನ್ನು ಕೂಡ ಹೇರಲಾಗಿದೆ. ಇನ್ನು ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ರೂಲ್ಸ್ ಇರ್ತವೆ, ಪ್ರೊಸೀಜರ್ಸ್ ಇರ್ತವೆ ಅಂತ ನೋಡೋದಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇವತ್ತು ಏನೇನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಮೊದಲು ವಿಶೇಷ ಕೋರ್ಟ್ ಮುಂದೆ 3 ಜನ ಅಪರಾಧಿಗಳೇನಿದ್ದಾರೆ ಅವರು ಹಾಜರಾಗ್ತಾರೆ. ದೋಷಿಗಳಾಗಿರುವಂತಹ ಶಶಿಕಲಾ, ಇಳವರ್ಸಿ, ಸುಧಾಕರ್ನ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಕೋರ್ಟ್ಗೆ ಹಾಜರಾದ ಕೂಡಲೇ ನ್ಯಾಯಾಧೀಶರಿಂದ ಅಪರಾಧಿಗಳ ಚೆಹರೆ ಗುರುತು ಖಚಿತ ಆಗುತ್ತೆ. ನಂತರ ಶಶಿಕಲಾ, ಇಳವರ್ಸಿ, ಸುಧಾಕರನ್ ಯಾರು ಅಂತ ಖಚಿತಪಡಿಸಿಕೊಳ್ತಾರೆ. ಕೋರ್ಟ್ ಹಾಲ್ನಲ್ಲಿ 2 ಕಡೆಯ ವಕೀಲರು ಕೂಡ ಹಾಜರಿರ್ತಾರೆ. ಶಶಿಕಲಾ ಪರ ವಕೀಲರು ಹಾಗೆ ಎಸ್ಪಿಪಿ ಹಾಜರಿರ್ತಾರೆ. ಬಳಿಕ ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿಯನ್ನ ಮುಕ್ತ ನ್ಯಾಯಾಲಯದಲ್ಲಿ ಓದಲಾಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ನಂತರ ಪ್ರಕಟ ಮಾಡಲಾಗುತ್ತೆ. ಶಿಕ್ಷೆ ಆಗಿದೆ ಅಂತ ಹೇಳಿ ಅಪರಾಧಿಗಳನ್ನ ವಶಕ್ಕೆ ತೆಗೆದುಕೊಳ್ತಾರೆ ಪೊಲೀಸರಿಗೆ ಸೂಚನೆಯನ್ನ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೊಡ್ತಾರೆ. ಇದಾದ ಬಳಿಕ ಮೂವರನ್ನು ಕೂಡ 3 ಜನ ಅಪರಾಧಿಗಳಿದ್ದಾರೆ ಅವರನ್ನ ಪೊಲೀಸರು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯ ದ್ವಾರದಿಂದ ಒಳಗಡೆ ಕರ್ಕೊಂಡು ಹೋಗ್ಲಾಗುತ್ತೆ. ಒಳಗಡೆ ಹೋಗ್ತಾ ಇದ್ದಂತೆ ಫಿಂಗರ್ ಪ್ರಿಂಟ್ ಅನ್ನ ತೆಗೆದುಕೊಳ್ತಾರೆ ಪೊಲೀಸರು. ಬಳಿಕ ಕಿವಿ ಓಲೆ, ಬಟ್ಟೆ, ಚಿನ್ನಾಭರಣಗಳನ್ನ ಲೆಡ್ಜರ್ನಲ್ಲಿ ನಮೂದಿಸಿಕೊಳ್ತಾರೆ. ತದನಂತರ ಜೈಲಲ್ಲೇ ಇರುವಂತಹ ಆಸ್ಪತ್ರೆಗೆ 3 ಜನರನ್ನ ಕೂಡ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಆರೋಗ್ಯ ತಪಾಸಣೆಯನ್ನ ನಡೆಸ್ತಾರೆ. ಏನಾದ್ರೂ ತೊಂದರೆಗಳಿದ್ದಾವ, ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಆಗಿದೆಯಾ ಅನ್ನುವಂಥದ್ದನ್ನ ಮೊದಲಿಗೆ ಅಲ್ಲಿ ಕರ್ಕೊಂಡು ಹೋಗಿ ತಪಾಸಣೆಯನ್ನ ಮಾಡ್ತಾರೆ. ಅಪರಾಧಿಗಳ ಆರೋಗ್ಯದ ಕುರಿತು ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಅಪರಾಧಿಗಳ BP, ಶುಗರ್ ಪರೀಕ್ಷೆಯನ್ನ ಮಾಡಲಾಗುತ್ತೆ. ತಪಾಸಣೆ ಮಾಡಿ ಹೆಲ್ತ್ ಹಿಸ್ಟರಿಯನ್ನ ಕೂಡ ಅಲ್ಲಿ ಪೊಲೀಸರು ಬರ್ಕೊಳ್ತಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಪರಪ್ಪನ ಅಗ್ರಹಾರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಜೈಲಿಗೆ ಈಗ ಕರ್ಕೊಂಡ್ ಬರ್ತಾರೆ ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಈಗ ಶಶಿಕಲಾ ಇನ್ನೇನು ಕೆಲ ಹೊತ್ತಿನಲ್ಲಿ ಬರ್ತಾರೆ. ಬಂದ ನಂತರ ಏನೆಲ್ಲ ಪ್ರೊಸೀಜರ್ಸ್ ಇದೆ ಜೈಲಿನಲ್ಲಿ ಅನ್ನುವಂಥದ್ದು? ಮಾದೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಶಿಕಲಾ ಇನ್ನಿಬ್ಬರು ಅಪರಾಧಿಗಳೇನಿದ್ದಾರೆ ಅವ್ರನ್ನ ಇಲ್ಲಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆತರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಬರುವ ಕಾರಣಕ್ಕಾಗಿ ಇಲ್ಲಿನ ಇಲ್ಲಿ ಅವರ ಬೆಂಬಲಿಗರಾಗಿರ್ಬೋದು, ಪೊಲೀಸರಾಗಿರ್ಬೋದು ಕ್ಷಣಕ್ಕೂ ಹೆಚ್ಚಾಗ್ತಿದ್ದಾರೆ. ನಾವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಆಗ್ಲೇ ಕೇವಲ 1 DCP ಇದ್ದು 1 KSRP ವಾಹನ ಇತ್ತು. ಈಗ 4 KSRP ವಾಹನಗಳಿರುವಂತದ್ದು. ಜೊತೆಗೆ 3 DCP ನೇತೃತ್ವದಲ್ಲಿ ಭದ್ರತೆ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಅಲ್ಲಿನ ತಮಿಳುನಾಡಿಂದ ಸುಮಾರು 40ಕ್ಕೂ ಹೆಚ್ಚು ಬೆಂಬಲಿಗರು ಈಗಾಗಲೇ ಈ ಮುಂಭಾಗದಲ್ಲಿ ಜಮಾಯಿಸಿರುವಂತದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿರುವ ಉಮೇಶ್, ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಪರಪ್ಪನ ಅಗ್ರಹಾರದ ಕಡೆಗೆ ಬರ್ತಾ ಇದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲಿ ಕೆಲ ಕ್ಷಣಗಳಲ್ಲಿ ಜೈಲನ್ನ ಸೇರ್ಕೋತಾರೆ ಶಶಿಕಲಾ. ಹಾಗೆ 3 ಜನ ಅಪರಾಧಿಗಳಿದ್ದಾರೆ, 3 ಜನ ಕೂಡ ಶರಣಾಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಸೆರೆವಾಸಕ್ಕೆ 3 ಜನ ಕೂಡ ಬರ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀವಿ. ವಾಹನಗಳು ಕೂಡ ಇನ್ನೇನು ಕೆಲ ಹೊತ್ತಲ್ಲಿ ಪರಪ್ಪನ ಅಗ್ರಹಾರವನ್ನ
ರೀಚ್ ಆಗ್ತವೆ. ಈಗ ದೃಶ್ಯಗಳಲ್ಲಿ ನೋಡಿದ್ದು ನಾವು, ವಾಹನಗಳೇನು ಬರ್ತಾ ಇತ್ತು, ಕೃಷ್ಣಗಿರಿ ರೋಡ್ನಲ್ಲಿ ವಾಹನಗಳು ಬರ್ತಾ ಇರುವಂತದ್ದು, ಕೃಷ್ಣಗಿರಿಯನ್ನು ಕೂಡ ದಾಟಿದೆ. ಇನ್ನೇನು ಅತ್ತಿಬೆಲೆಯ ಹತ್ತತ್ರ ಬರ್ತಾ ಇರಬಹುದು. ಇನ್ನೇನು ಕೆಲ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರವನ್ನ ಸೇರ್ಕೊಳ್ಳುತ್ತೆ. ಹಾಗೆ ಸಾಕಷ್ಟು ಭದ್ರತೆ ಕೂಡ ಇರುವಂತದ್ದು. ಈಗ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಭದ್ರತೆ ಇದೆ ಅನ್ನುವಂಥದ್ದು. ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಅಲ್ಲಿ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಏರಲಾಗಿರುವಂಥದ್ದು. ಹಾಗೆ ಆ ಸುತ್ತಮುತ್ತ ಪರಪ್ಪನ ಅಗ್ರಹಾರ ಏನಿದೆ, ಆ ಸುತ್ತಮುತ್ತ 1 ಕಿಲೋಮೀಟರ್ ವರೆಗೂ ಕೂಡ ಯಾರನ್ನು ಕೂಡ ಅಲ್ಲಿ ಬಿಡ್ತಾ ಇಲ್ಲ. ಬೆಂಬಲಿಗರಾಗಿರ್ಲಿ, ಕಾರ್ಯಕರ್ತರಾಗಿರ್ಲಿ, ಯಾರನ್ನು ಕೂಡ ಒಳಗೆ ಪ್ರವೇಶ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಏನು ಶಶಿಕಲಾ ಅವರು ಬರ್ತಾ ಇದ್ದಾರೆ, ಶಶಿಕಲಾ ಅವರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಏನಾದ್ರೂ ಅಹಿತಕರ ಘಟನೆಗಳು ನಡೆದು ಹೋಗ್ತಾವ ಅನ್ನುವಂತ ನಿಟ್ಟಿನಲ್ಲಿ ಯಾವುದೂ ಆ ತರದ ಘಟನೆಗಳು ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗ ಭದ್ರತೆಯನ್ನು ಕೂಡ ಜಾಸ್ತಿ ಮಾಡ್ತಾ ಇರುವಂತದ್ದು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಶಶಿಕಲಾ ಅವರು ಕೂತಿರುವಂತ ಕಾರು ಏನು ಪಾಸ್ ಆಗಿದೆ, ಈಗ ಟೋಲ್ ಅನ್ನ ಪಾಸ್ ಆಗಿ ಬರ್ತಾ ಇರುವಂತದ್ದು. ಇನ್ನೇನು ಕೆಲ ಕ್ಷಣಗಳಲ್ಲಿ ಬರ್ತಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವರು ಪರಪ್ಪನ ಅಗ್ರಹಾರವನ್ನ ರೀಚ್ ಆಗ್ತಾರೆ ಅನ್ನುವಂಥದ್ದು. ಕೃಷ್ಣಗಿರಿಯನ್ನ ಬಿಟ್ಟು ಈಗ ತೆರಳ್ತಾ ಇರುವಂತದ್ದು. ಕೃಷ್ಣಗಿರಿ ಆದ್ಮೇಲೆ ಅತ್ತಿಬೆಲೆ, ಅಂದ್ರೆ ಹೊಸೂರು ಅತ್ತಿಬೆಲೆಯ ಮಾರ್ಗವಾಗಿ ಪರಪ್ಪನ ಅಗ್ರಹಾರ ಒಂದು 40 ಕಿಲೋಮೀಟರ್, 40ರಿಂದ 45 ಕಿಲೋಮೀಟರ್ ಅಷ್ಟೇ, ಒಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಓಕೆ, ಮತ್ತೆ ನಮ್ಮ ಸಂಪರ್ಕದಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ಉಮೇಶ್, ಪರಪ್ಪನ ಅಗ್ರಹಾರದ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಇನ್ನೇನು ಕೆಲ ಹೊತ್ತಿನಲ್ಲಿ ಅಂದ್ರೆ ಅರ್ಧ ಗಂಟೆಯಲ್ಲಿ ರೀಚ್ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು ಈಗ ಪರಪ್ಪನ ಅಗ್ರಹಾರಕ್ಕೆ. ಅಂದ್ರೆ ಯಾವ ರೀತಿಯಾದಂತಹ ವಾತಾವರಣ ಪರಿಸ್ಥಿತಿ ಕಂಡು ಬರ್ತಾ ಇದೆ ಅಂತ, ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದ್ದಾರೆ. ಹಾಗೆ ಬೆಂಬಲಿಗರು ಕೂಡ ಬಂದಿದ್ದಾರೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಈಗ ಅಲ್ಲಿ? ಮಾದೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಶಿಕಲಾ ಇಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಬರುವ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಹೆಚ್ಚಿನ ರೀತಿಯಲ್ಲಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಆಗಲೇ ಬೆಳವಣಿಗೆ ಎಷ್ಟಿದ್ದ ಏನು ಅವರ ಶಶಿಕಲಾ ಬೆಂಬಲಿಗರೇನಿದ್ರು, ಈಗ ಸುಮಾರು 40ಕ್ಕೂ ಹೆಚ್ಚು ಬೆಂಬಲಿಗರು ಈಗ ಸ್ಥಳದಕ್ಕೆ ಏನು ಪರಪ್ಪನ ಅಗ್ರಹಾರ ಮುಖ್ಯ ರಸ್ತೆಯ ಗೇಟ್ ಮುಂದೆ ಜಮಾಯಿಸಿರುವಂಥದ್ದು. ಆದರೆ ಪೊಲೀಸರು ಯಾರೊಬ್ಬರಿಗೂ ಈಗ ಅವಕಾಶ ಮಾಡಿಕೊಟ್ಟಿಲ್ಲ. ನೀವು ಇಲ್ಲಿ ನೋಡ್ತಿರ್ಬೋದು, ಪರಪ್ಪನ ಅಗ್ರಹಾರ ಮುಂಭಾಗದಲ್ಲಿರುವಂತಹ ಏನು ಗೇಟ್ ಏನಿದೆ, ಗೇಟಿನಲ್ಲಿ ಬ್ಯಾರಿಕೇಡ್ ಹಾಕಿ ಯಾರೊಬ್ಬರಿಗೂ ಕೂಡ ಅವಕಾಶ ಕೊಡದ ರೀತಿಯಲ್ಲಿ ತಪಾಸಣೆ ಒಳಪಡಿಸಲಾಗಿದೆ. ಇನ್ನು ಕೇವಲ 10ರಿಂದ 15 ನಿಮಿಷಗಳ ಒಳಗಾಗಿ ಶಶಿಕಲಾ ಮತ್ತು ಇನ್ನಿಬ್ಬರು ಅಪರಾಧಿಗಳಿದ್ದಾರೆ, ಅವರು ಇಲ್ಲಿಗೆ ಕರೆತರುವಂಥದ್ದು. ಹಾಗಾಗಿ ಅವರ ಬೆಂಬಲಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸುಮಾರು 40ಕ್ಕಿಂತ 50 ಜನ ಇಲ್ಲಿ ಬಂದು ಈಗ ಏನು ಓ ಪನ್ನೀರ್ಸೆಲ್ವಂ ಏನಿದ್ದಾರೆ ಅವರು ವಿರುದ್ಧ ಘೋಷಣೆ ಕೂಗ್ತಿರುವಂಥದ್ದು. ಜೊತೆಗೆ ಏನು ಜಯಲಲಿತಾ ಹಾಗೂ ಈಗ ಶಶಿಕಲಾ ಏನಿದ್ದಾರೆ ಅವರು ನಿರಪರಾಧಿಗಳು, ಶಶಿಕಲಾ ಈಗ ಜೈಲೊಳಗಡೆ ಹೋದ್ರೂ ಕೂಡ ಅವರು ಆದಷ್ಟು ಬೇಗ ಮತ್ತೆ ವಾಪಸ್ ಬರ್ತಾರೆ ಅನ್ನುವಂಥ ಆಶಾಭಾವನೆ ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಇಲ್ಲೇನು ಕೇವಲ 10ರಿಂದ 15 ನಿಮಿಷಗಳ ಒಳಗಡೆ ಇಲ್ಲಿಗೆ ಬರೋ ಕಾರಣಕ್ಕಾಗಿ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆಗೊಂಡಿದ್ದಾರೆ. ಆಗಲೇ ಕೇವಲ ಒಂದು DCP, ಸುಮಾರು 100 ಪೊಲೀಸರು ಮಾತ್ರ ಇದ್ರು. ಈಗ ಸುಮಾರು 4 KSRP ವಾಹನಗಳು ಎಕ್ಸ್ಟ್ರಾ ನಿಯೋಜನೆ ಮಾಡಿರುವಂಥದ್ದು, 3 DCPಗಳು ಕೂಡ ಸ್ಥಳಕ್ಕೆ ಈಗ ನಿಯೋಜನೆ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಶಶಿಕಲಾ ಈಗ ಏನು ಪರಪ್ಪನ ಅಗ್ರಹಾರ ಜೈಲು ಮುಂದೆ ಬರುವಂಥದ್ದು. ಮಾದೇಶ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ತಮಿಳುನಾಡಿನ ಮಹಾರಾಣಿಯಾಗಲು ಹೊರಟಿದ್ದ ಶಶಿಕಲಾ ನಟರಾಜನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನು ಕೊಟ್ಟಿದೆ. ಇಂದು ಬೆಳಿಗ್ಗೆ 10:30 ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ತೀರ್ಪನ್ನು ಹೊರಕ್ಕೆ ಹಾಕಿತು. ಇಂದು ಶಶಿಕಲಾ ನಟರಾಜನ್ ಶರಣಾಗಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ.